ಪ್ರೀತಿಯು ನಿಮ್ಮ ನಿಜವಾದ ಸ್ವಭಾವ. ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ. ಇಂದು ನಾವು ಕೇಳಲಿರುವ 3 ಪವಾಡಗಳಲ್ಲಿ ಮೊದಲನೆಯ ಪವಾಡವು ಪಲಮನೇರುವಿನ ಅಂಜಮ್ಮರವರದು. ಅವರು ಹೇಳುತ್ತಾರೆ, ಕೆಲವು ವರ್ಷಗಳ ಹಿಂದೆ ಸಣ್ಣ ಕೀಟಗಳು ನನ್ನ ಕಿವಿಯೊಳಗೆ ಹೋಗಿ ತೀವ್ರವಾದ ಕಿವಿ ನೋವಿಗೆ ಕಾರಣವಾಗಿದ್ದವು. ನನಗೆ ರಾತ್ರಿ ಮಲಗಲೂ ಸಹ ಸಾಧ್ಯವಾಗುತ್ತಿರಲಿಲ್ಲ. ರಾಮಕುಪ್ಪಂನ ಸೇವಕರೊಬ್ಬರು ಶ್ರೀ ಅಮ್ಮ ಭಗವಾನರ ಪವಾಡಗಳ ಬಗ್ಗೆ ಹೇಳಿದರು ಮತ್ತು ಸತ್ಯಲೋಕದಲ್ಲಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಹೇಳಿದರು. ನಾನು ವರದೀಕ್ಷೆ ಮಾಲೆಯನ್ನು ಧರಿಸಿ ಪವಿತ್ರ ಗೋಲ್ಡನ್ ರಾಕ್ ಬಳಿ ಒಂದು ತರಗತಿಗೆ ಹೋಗಿದ್ದೆ. ಆ ರಾತ್ರಿ ಶ್ರೀ ಅಮ್ಮ ಭಗವಾನರು ಬಂದು ನನ್ನ ಕಿವಿಯಲ್ಲಿ ಅತೀಂದ್ರಿಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು. ಬೆಳಿಗ್ಗೆ ನೋವೇ ಇರಲಿಲ್ಲ. ನನ್ನ ಕಿವಿಯು ಸಂಪೂರ್ಣವಾಗಿ ಗುಣವಾಯಿತು. ಶ್ರೀ ಅಮ್ಮ ಭಗವಾನರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಎರಡನೆಯ ಪವಾಡವು ಕೆಂಚನಬಲ್ಲದ ರಾಮಕೃಷ್ಣ ರೆಡ್ಡಿಯವರದು. ಅವರು ಹೇಳುತ್ತಾರೆ, ನಮ್ಮ ಜಮೀನಿನ ಮಾಲೀಕತ್ವದ ಬಗ್ಗೆ ನನ್ನ ಸಹೋದರ ಮತ್ತು ನಾನು ಗಂಭೀರವಾದ ವಿವಾದಗಳನ್ನು ಹೊಂದಿದ್ದೆವು. ಶ್ರೀ ಅಮ್ಮ ಭಗವಾನರ ಸೇವಕರೊಬ್ಬರು ಸತ್ಯಲೋಕದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಸಲಹೆ ನೀಡಿದರು. ನಾನು ಹಾಗೆಯೇ ಮಾಡಿದೆ. ಶ್ರೀ ಭಗವಾನರ ದಿವ್ಯಮಂಗಳ ದರ್ಶನದ ಸಮಯದಲ್ಲಿ ನಮ್ಮ ಭೂ ವಿವಾದವನ್ನು ಬಗೆಹರಿಸಲು ನಾನು ಭಗವಾನರನ್ನು ಪ್ರಾರ್ಥಿಸಿದೆ. ನನ್ನ ಮೇಲೆ ಆಶೀರ್ವಾದಗಳು ಸುರಿದವು ಮತ್ತು ನನ್ನ ನೆರೆಯವರ ಸಹಾಯದಿಂದ ವಿವಾದವನ್ನು ಬಗೆಹರಿಸಿಕೊಂಡೆ. ಅಷ್ಟೇ ಅಲ್ಲ, ನನ್ನ ಟೈಲರಿಂಗ್ ವ್ಯವಹಾರವು ಬೆಳೆಯಲು ಪ್ರಾರಂಭಿಸಿತು. ಈಗ ನಾನೇ ಒಬ್ಬ ಸೇವಕನಾಗಿದ್ದೇನೆ. ನಾನು ಶ್ರೀ ಅಮ್ಮ ಭಗವಾನರ ಬಗ್ಗೆ ಪ್ರೀತಿ ಮತ್ತು ಕೃತಜ್ಞತೆಯಿಂದ ಸಂತೋಷವಾಗಿ ಬದುಕುತ್ತಿದ್ದೇನೆ. ಮೂರನೆಯ ಪವಾಡವು ಕೆಂಪೇನ ಸಮುದ್ರಂನ ಲಲಿತಮ್ಮರವರದು. ಅವರು ಹೇಳುತ್ತಾರೆ, ನನ್ನ ಮೊಣಕಾಲುಗಳಲ್ಲಿ ಸಂಧಿವಾತದಿಂದಾಗಿ ಗಂಭೀರವಾದ ಕೀಲು ನೋವು ಇತ್ತು. ಪವಿತ್ರ ಗೋಲ್ಡನ್ ರಾಕ್ ಬಳಿ ಪ್ರಾರ್ಥನೆ ಮಾಡಿದ ನಂತರ ಮತ್ತು ಸತ್ಯಲೋಕದಲ್ಲಿ ತರಗತಿಗಳಿಗೆ ಹಾಜರಾದ ನಂತರ ನನ್ನ ಆರೋಗ್ಯ ಸಮಸ್ಯೆಯು ಶ್ರೀ ಅಮ್ಮ ಭಗವಾನರ ಅನುಗ್ರಹದಿಂದ ಗುಣವಾಯಿತು. ಪ್ರೀತಿಯ ಆರೋಗ್ಯ ಪ್ರದಾತ ಶ್ರೀ ಭಗವಾನ್ ನಿಮಗೆ ಧನ್ಯವಾದಗಳು.